ಎಂಎಲ್ಸಿ ಸಿಟಿ ರವಿ ಬಂಧನ ಹಾಗೂ ಹಲ್ಲೆ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ. ಪ್ರಕರಣ ಕುರಿತು ವರದಿ ಕೇಳಿದ್ದಾರೆ ರಾಜ್ಯಪಾಲರು. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ಪ್ರಕರಣ ಇದು. ಈ ಪ್ರಕರಣ ಹೇಗಾಯ್ತು, ಯಾಕಾಯ್ತು, ಇದೆಲ್ಲದರ ಕಂಪ್ಲೀಟ್ ವರದಿ ಕೊಡಿ ಅಂತ ಹೇಳಿ ಪ್ರಕರಣ ಕುರಿತು ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ಪ್ರಕರಣ, ಬಂಧನ ಮಾಡಿ 400 ಕಿಲೋಮೀಟರ್ ಸುತ್ತಾಡಿಸಿರುವಂತಹ ಆರೋಪ ಇದೆ. ಇದೇ ವಿಚಾರವಾಗಿ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಬಿಜೆಪಿ ಕೂಡ ದೂರನ್ನ ಸಲ್ಲಿಸಿತ್ತು ಗವರ್ನರ್ಗೆ. ಬಂಧನ ಮಾಡಿ 400 ಕಿಲೋಮೀಟರ್ ಸುತ್ತಾಡಿಸಿದ್ದಾರೆ ಅಂತ ಆರೋಪ ಮಾಡಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ಪ್ರಕರಣ ಸಂಬಂಧ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರವನ್ನ ಬರೆದಿದ್ದಾರೆ. 400 ಕಿಲೋಮೀಟರ್ ಏನಕ್ಕೆ ಸುತ್ತಾಡಿಸಿದ್ರಿ, ಏನಿದು, ಯಾಕೆ ಹಿಂಗಾಯ್ತು, ಹಲವು ಪ್ರಶ್ನೆಗಳನ್ನ ಮಾಡಿ ವರದಿಯನ್ನ ಕೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಎಂಎಲ್ಸಿ ಸಿಟಿ ರವಿ ಬಂಧನ ಮಾಡಿ ಹಲ್ಲೆ ಮಾಡಿದಂಥ ಪ್ರಕರಣ, ಬಂಧನ ಮಾಡಿ 400 ಕಿಲೋಮೀಟರ್ ಸುತ್ತಾಡಿಸಿರುವಂತಹ ಆರೋಪ ಮಾಡಿ ಗವರ್ನರ್ಗೆ ದೂರನ್ನ ಸಲ್ಲಿಸಿತ್ತು ಬಿಜೆಪಿ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಸದ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ಪ್ರಕರಣದ ಕುರಿತು ವರದಿಯನ್ನ ಕೇಳಿದ್ದಾರೆ. ಸದ್ಯದ ಡೆವಲಪ್ಮೆಂಟ್ ಅಪ್ಡೇಟ್ಸ್ ಏನಿದೆ? ಸಿಂಧೂರ, ಪ್ರಮುಖವಾಗಿ ಏನು ಬೆಳಗಾವಿ ಅಧಿವೇಶನ ಏನ್ ನಡೆಯುವಂತಹ ಸಂದರ್ಭದಲ್ಲಿ ಪರಿಷತ್ನಲ್ಲಿ ಆದಂತಹ ಒಂದು ಗಲಾಟೆ ಏನಿದೆ, ಆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಯ ದಿನ ಸಿಟಿ ರವಿ ಅವರನ್ನ ಬಂಧನ ಮಾಡಲಾಗಿತ್ತು. ಬಂಧಿಸಿ ಅವರನ್ನ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸದೆ ಪೊಲೀಸರು ಸುಮಾರು 400 ಕಿಲೋಮೀಟರ್ಗಳ ದೂರ ಅವರನ್ನ ಹೋರಾಟವನ್ನ ಮಾಡಿದ್ರು, ಅವರ ವ್ಯಾನ್ ನಲ್ಲಿ ಕೂರಿಸ್ಕೊಂಡು. ಇದು ಸಾಕಷ್ಟು ಅನುಮಾನಕ್ಕೂ ಸಹ ಕಾರಣವಾಗಿತ್ತು. ಸ್ವತಃ ಸಿಟಿ ರವಿ ಅವರು ನನ್ನನ್ನು ಕೊಲೆ ಮಾಡಲು ಪ್ಲಾನ್ ಮಾಡಿದ್ದಾರೆ, ಸಂಚನ್ನು ರೂಪಿಸಿದ್ದಾರೆ ಅಂತ ಸಹ ಆರೋಪ ಮಾಡಿದ್ರು. ಇದೀಗ ನೇರವಾಗಿ ರಾಜ್ಯಪಾಲರ ಎಂಟ್ರಿ ಈ ಕೇಸ್ನಲ್ಲಿ ಆಗಿರ್ತಕ್ಕಂಥದ್ದು. ಸಿಟಿ ರವಿ ಅವರು ಕಳೆದ ವಾರದ ಹಿಂದಷ್ಟೇ ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಟ್ಟಿದ್ರು, ಈ ಬಗ್ಗೆ ಕ್ರಮ ವಹಿಸುವಂತೆ. ಮತ್ತೆ ಪೊಲೀಸ್ ಕಮಿಷನರ್ ಆಗಿರ್ತಾರೆ, ಬೆಳಗಾವಿ ಪೊಲೀಸ್ ಕಮಿಷನರ್ ಮತ್ತೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಸಹ ನನಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿದ್ದಾರೆ. ನಿರ್ಜನವಾಗಿರ್ತಕ್ಕಂತಹ ಪ್ರದೇಶ, ಕಲ್ಲು ಕ್ವಾರೆಗಳಿರ್ತಕ್ಕಂತಹ ಪ್ರದೇಶಕ್ಕೆ ನನ್ನ ಕರೆದೊಯ್ದು ಮಾನಸಿಕವಾಗಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ಸಹ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನ ಮಾಡಿದ್ರು. ಹೀಗಾಗಿ ಈ ಕೂಡಲೇ ಇದೀಗ ರಾಜ್ಯಪಾಲರು ಸಿಎಂ ಅವರಿಗೆ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಪತ್ರದಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ವಿವರಣೆಯನ್ನ ರಾಜ್ಯಪಾಲರು ಸಿಎಂ ಅವರಿಂದ ಕೇಳಿರ್ತಕ್ಕಂಥದ್ದು. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಒಂದು ವರದಿಯನ್ನ ಕೊಡಬೇಕು ಅಂತಲೂ ಸಹ ಸರ್ಕಾರಕ್ಕೆ ಅವರು ಒಂದು ತಾಕೀತನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿಟಿ ರವಿ ಅವರ ಪ್ರಕರಣದಲ್ಲಿ ಇದೀಗ ನೇರವಾಗಿ ರಾಜ್ಯಪಾಲರ ಎಂಟ್ರಿ ಆಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಿಂಧೂರ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಎಂಎಲ್ಸಿ ಸಿಟಿ ರವಿ ಬಂಧನ ಹಾಗೂ ಹಲ್ಲೆ ಪ್ರಕರಣ ಸಂಬಂಧ ಈಗ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ವರದಿಯನ್ನ ಕೇಳಿ ಪತ್ರವನ್ನ ಬರೆದಿದ್ದಾರೆ. ನೋಡ್ಬೇಕು ಈ ಪ್ರಕರಣ ಡೆವಲಪ್ಮೆಂಟ್ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ.